ಆನೇಕಲ್ನಲ್ಲಿ ಒಬ್ಬ ಕಿಲಾಡಿ ಕಾಮುಕನಿಗೆ ಧರ್ಮದೇಟು ಬಿದ್ದಿದೆ. ಇಬ್ಬರ ಜೊತೆ ಮದುವೆ, ಮತ್ತೊಬ್ಬಳ ಜೊತೆ ಎಂಗೇಜ್ಮೆಂಟ್. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ. ಮದುವೆಯಾಗೋದೇ ಈತನ ಕೈಯಲ್ಲಿ. ತುಮಕೂರು ಮೂಲದ ಆರೋಪಿ ರವಿ ಈಗ ಹಿಗ್ಗಾಮುಗ್ಗ ಥಳಿಸ್ಕೊಂಡಿದ್ದಾನೆ. 2024ರಲ್ಲಿ ಪಂಕಜ ಅನ್ನೋರ ಜೊತೆ ರವಿಗೆ ಮೊದಲ ಮದುವೆಯಾಗುತ್ತೆ. ಮೊದಲ ಪತ್ನಿ ಗರ್ಭಿಣಿಯಾಗಿದ್ದಾಗ ಎರಡನೇ ಮದುವೆ 2025ರಲ್ಲಿ ಎರಡನೇ ಮದುವೆ. ಯಾವಾಗ ಎರಡನೇ ಮದುವೆಯಾದ ವಿಷಯ ತಿಳಿತೋ ಮೊದಲ ಪತ್ನಿ ಗಲಾಟೆ ಮಾಡ್ತಾರೆ. ಮೊದಲ ಪತ್ನಿ ಮತ್ತು ಕುಟುಂಬದವರಿಂದ ರವಿಗೆ ಹಿಗ್ಗಾಮುಗ್ಗ ಗೂಸಾಬಿದ್ದಿದೆ. ಮನೆಗೆ ನುಗ್ಗಿ ಧರ್ಮದೇಟ್ ಕೊಟ್ಟಿದ್ದಾಳೆ ಪತ್ನಿ, ಮೊದಲ ಪತ್ನಿ. ಜೊತೆಗೆ ರವಿ ವಿರುದ್ಧ ಜಿಗಣಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈಗ ಪರಾರಿಯಾಗಿದ್ದಾನೆ ರವಿ. ಆತನಿಗಾಗಿ ಈಗ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. 2024ರಲ್ಲಿ ಒಂದು ಮದುವೆ, ನಂತರ 2025ರಲ್ಲಿ ಇನ್ನೊಂದು ಮದುವೆ. ಯಾವಾಗ ಈತನ ಎರಡನೇ ಮದುವೆ ವಿಚಾರ ಮೊದಲ ಪತ್ನಿ ಗೊತ್ತಾಯಿತು, ಮೊದಲ ಪತ್ನಿ ಕಡೆಯವರು ಬಂದು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಪತ್ನಿ ಕೂಡ ಧರ್ಮದೇಟು ಕೊಟ್ಟಿದ್ದಾಳೆ. ಮೊದಲ ಪತ್ನಿ ಗರ್ಭಿಣಿಯಾಗಿದ್ದಾಗಲೇ ಎರಡನೇ ಮದುವೆಯನ್ನಾಗಿದ್ದಾನೆ ಈ ಭೂಪ. ಗೂಸಾತಿಂದ ರವಿ ಈಗ ಪರಾರಿ. ಆತನಿಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಅಮ್ಮ ಬಾರಮ್ಮ ಪುಟ, ಅಮ್ಮ ಬಾತಾಯಿ. ನಮ್ಮ ಅತ್ತೆ ಮಗನೇ ಸರ್ ಮ್ಯಾರೇಜ್ ಮಾಡ್ಕೊಂಡಿರೋದು. ಅವ್ನು ನನಗೆ ಮೋಸ ಮಾಡಿ ನನ್ನ ಹತ್ರ ಚೀಟಿಂಗ್ ಮಾಡಿ ಬೇರೆ ಹುಡುಗಿರನ್ನ ಮದುವೆ ಮಾಡ್ಕೊಳ್ಳೋದು ಸರ್. ಬರೀ ಒಂದು ಹುಡುಗಿನ ಮದುವೆ ಮಾಡ್ಕೊಳ್ಳೋದು, ಒಂದು ಹುಡುಗಿನ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು, ಇನ್ನೊಂದು ಹುಡುಗಿನ ಪ್ರೆಗ್ನೆಂಟ್ ಮಾಡಿ ಬಿಡೋದು ಸರ್. ಇದೇ ಸರ್ ಅವ್ನ ಕೆಲಸಗಳು ಯಾವಾಗಲೂ ಇದೆ ಸರ್. ಯಾರು ಇಲ್ಲ, ಪೊಲೀಸಿಗೆ ನಾನು ಎದ್ರೋದಿಲ್ಲ ಅಂತಾನೆ ಸರ್. ಅವನ ಮೇಲೆ ಎಲ್ಲ ಥರ ಕೇಸು ಫೈಲ್ ಆಗಿದೆ ಸರ್, ಎದ್ರಲ್ಲ ಅಂತಾನೆ. ಈ ಊರು ಬಿಟ್ಟರೆ KR-ಪುರಮಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದನ್ನು ಬಿಟ್ಟು ಈಗ ಜಿಗಣಿಗೆ ಬಂದಿದ್ದಾನೆ ಸರ್. ಜಿಗಣಿಯಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಮತ್ತೆ ಇದನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾನೆ ಸರ್. ಬರೀ ಹುಡುಗಿರನ್ನ ಬಟ್ಟೆ ಬದಲಾಯಿಸ್ತಾನೆ ಸರ್. ನಾನು 7 ಮಂತ್ ಪ್ರೆಗ್ನೆಂಟ್ ಇದ್ದಾಗ ಒಂದು ಎಂಗೇಜ್ಮೆಂಟ್ ಮಾಡ್ಕೊಂಬಂದಿದ್ದೆ ಸರ್. ಎಂಗೇಜ್ಮೆಂಟ್ ಮಾಡ್ಕೊಂಬಂದ್ಮೇಲೆ ಮತ್ತೆ ಅವ್ರು ಬಂದು ವಿಷಯ ಗೊತ್ತಿರಲಿಲ್ಲ ಅವ್ರಿಗೂ ಪಾಪ. ಗೊತ್ತಾದ್ಮೇಲೆ ಬಂದು ಅವ್ರು ಬಂದು ಗಲಾಟೆ ಮಾಡಿ ಹೋದ್ರು.